ಇನ್ನು ಭಟ್ಕಳ ತಾಲೂಕಿನ ಹೆಬಳೆಯ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದ ದ್ವಿತೀಯ ವರ್ಷದ ಕಾರ್ತಿಕ ದೀಪೋತ್ಸವ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ಸಂಜೆ ಸೂರ್ಯಾಸ್ತದ ಬಳಿಕ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀಧರ್ ನಾಯ್ಕ ಗೋಯಿದಮನೆ ಇವರು ದೇವರ ಎದುರಿಗೆ ಇಡಲಾಗಿದ್ದ ಬೃಹತ್ ತುಪ್ಪದ ದೀಪ ಬೆಳಗುವ ಮೂಲಕ ದೀಪೋತ್ಸವಕ್ಕೆ ಚಾಲನೆ ನೀಡಿದರು. ಸಮಿತಿಯ ಸದಸ್ಯರು ಉಳಿದ ತುಪ್ಪದ ದೀಪ ಬೆಳಗಿ ಅಧ್ಯಕ್ಷರಿಗೆ ಜೊತೆಯಾದರು. ನಂತರ ನೆರೆದಿದ್ದ ಎಲ್ಲ ಭಕ್ತಾದಿಗಳು ದೇವಾಲಯದ ಒಳಗೆ ಹಾಗೂ ಹೊರಗೆ ಇಡಲಾದ ಎಣ್ಣೆಯ ದೀಪಗಳನ್ನು ಬೆಳಗಿದ್ರು. ಈ ವೇಳೆ ದೇವಸ್ಥಾನದ ಸುತ್ತಲೂ ಬೆಳಕಿನ ಹಬ್ಬದಂತೆ ಗೋಚರಿಸುತ್ತಿತ್ತು. ಬಳಿಕ ಸ್ಥಳೀಯ ಭಕ್ತಾದಿಗಳಿಂದ ಭಜನಾ ಕಾರ್ಯಕ್ರಮ ನಡೆಯಿತು. ಭಜನೆ ಮುಗಿದ ಮೇಲೆ ಸಿದ್ಧಿವಿನಾಯಕ ದೇವರಿಗೆ ಮಹಾಪೂಜೆ ಮತ್ತು ಮಹಾಮಂಗಳಾರತಿ ನಡೆಯಿತು. ಸೇರಿದ್ದ ಎಲ್ಲ ಭಕ್ತಾದಿಗಳಿಗೂ ಪ್ರಸಾದವನ್ನು ವಿತರಿಸಲಾಯಿತು. ಇದಕ್ಕೂ ಮೊದಲು ಮಧ್ಯಾಹ್ನದ ಪೂಜೆ ನಡೆಯಿತು. ಪೂಜೆಯ ಬಳಿಕ ಸ್ಥಳೀಯ ಹೋಟೆಲ್ ಉದ್ಯಮಿ ಹೊನ್ನಪ್ಪ ನಾಯ್ಕರಿಂದ ದೇವಸ್ಥಾನಕ್ಕೆ ಸ್ಟೀಲ್ನಿಂದ ತಯಾರಿಸಲಾದ ರೈಲಿಂಗ್ ಸ್ಟ್ಯಾಂಡ್ ಅನ್ನು ದೇಣಿಗೆ ರೂಪದಲ್ಲಿ ಸಮರ್ಪಿಸಲಾಯಿತು. ಇದು ಭಕ್ತಾದಿಗಳಿಗೆ ಶಿಸ್ತುಬದ್ಧವಾಗಿ ದೇವರ ದರ್ಶನ ಪಡೆಯಲು ಅನುಕೂಲವಾಗುವ ದೃಷ್ಟಿಯಿಂದ ಅಳವಡಿಸಲಾಯಿತು. ಇವರ ಈ ಸೇವೆಗೆ ಆಡಳಿತ ಮಂಡಳಿಯವರು ಹೊನ್ನಪ್ಪ ನಾಯ್ಕ ದಂಪತಿ ಹಾಗೂ ಅವರ ಮಾತೋಶ್ರೀಯವರನ್ನು ಕೂಡ ಶಾಲು ಹೊದಿಸಿ ಫಲಪುಷ್ಪ ನೀಡಿ ಗೌರವಿಸಿದರು. ಈ ಎಲ್ಲ ಕಾರ್ಯಕ್ರಮದಲ್ಲೂ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಹಾಜರಿದ್ದರು. ಸಲಹಾ ಸಮಿತಿಯ ಸದಸ್ಯರು ಸಹಕರಿಸಿದ್ರು. ಸಾವಿರಾರು ಭಕ್ತರು ದೀಪೋತ್ಸವದಲ್ಲಿ ಭಾಗಿಯಾಗಿದ್ದರು. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.